ಆತನಿಗೆ ಮದುವೆ ಆಗಿತ್ತು, ಸುಂದರ ಹೆಂಡತಿ, ಪುಟ್ಟ ಮಗು ಕೂಡ ಇತ್ತು. ಆದ್ರೆ ಅದೇನಾಗಿತ್ತೋ ಏನೋ ಗೊತ್ತಿಲ್ಲ. ಇಂದು ಬೆಳಗ್ಗೆ ಮೆಟ್ರೋ ಹೊಳೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಸೂಸೈಡ್ ಹಾಟ್ಸ್ಪಾಟ್ ಆಗ್ತಿದೆಯಾ ನಮ್ಮ ಮೆಟ್ರೋ ಪ್ರಯಾಣಕ್ಕೆ ಬಂದ ಹಳಿಗೆ ಹಾರಿ ಪ್ರಾಣ ಬಿಟ್ಟ. ಕೆಂಗೇರಿ ನೇರಳೆ ಮೆಟ್ರೋ ಸ್ಟೇಷನ್ನಲ್ಲಿ ದುರಂತ ಘಟನೆ. ಮೆಟ್ರೋ ಹಳಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವ ಸಂಖ್ಯೆ ಹೆಚ್ಚಾಗ್ತಿದ್ದು, ಅಂತಹದೇ ಘಟನೆ ಕೆಂಗೇರಿ ಮೆಟ್ರೋ ನಿಲ್ದಾಣದಲ್ಲಿ ಇಂದು ನಡೆದಿದೆ. ಈ ಸಿಸಿಟಿವಿ ದೃಶ್ಯದಲ್ಲಿ ಕಾಣಿಸ್ತಿರೋ ವ್ಯಕ್ತಿ ಹೆಸರು ಶಾಂತಗೌಡ ಪಾಟೀಲ್. ಸುಮಾರು 38 ವರ್ಷದ ಶಾಂತಗೌಡ ಇಂದು ಕೆಂಗೇರಿ ಮೆಟ್ರೋ ನಿಲ್ದಾಣಕ್ಕೆ ಬಂದು ತನ್ನ ಬೈಕ್ ಪಾರ್ಕ್ ಮಾಡ್ತಾನೆ. ಬಳಿಕ ಪಾರ್ಕಿಂಗ್ ಸಿಬ್ಬಂದಿ ಬಳಿ ನನ್ನ ಗೆಳೆಯ ಬರ್ತಾನೆ, ಅವನಿಗೆ ಬೈಕ್ ಕೊಡಿ ಅಂತ ಹೇಳಿ ಮೆಟ್ರೋ ನಿಲ್ದಾಣದೊಳಗೆ ಎಂಟ್ರಿ ಕೊಡ್ತಾನೆ. ಬೆಳಗ್ಗೆ 8:20 ಸುಮಾರಿಗೆ ಕೆಂಗೇರಿ ಮೆಟ್ರೋ ನಿಲ್ದಾಣಕ್ಕೆ ಎಂಟ್ರಿ ಕೊಟ್ಟಿದ್ದ ಶಾಂತಗೌಡ ಚಲ್ಲಘಟ್ಟಕ್ಕೆ ಒಂದು ಟಿಕೆಟ್ ಖರೀದಿ ಮಾಡ್ತಾನೆ. ಇದಾದ ಬಳಿಕ ಪ್ಲಾಟ್ಫಾರ್ಮ್ಗೆ ಬಂದು ನಿಲ್ತಾನೆ. ಇನ್ನೇನು ಮೆಟ್ರೋ ನಿಲ್ದಾಣಕ್ಕೆ ನಿಲ್ತಿದೆ ಅನ್ನುವಷ್ಟರಲ್ಲಿ ಏಕಾಏಕಿ ನೇರಳೆ ಬಣ್ಣ ಮೆಟ್ರೋ ಹಳಿಗೆ ಜಿಗಿದು ಆತ್ಮಹತ್ಯೆ ಮಾಡಿಕೊಳ್ತಾನೆ. ಟ್ರೈನಿಗೆ ಸಿಲುಕುತ್ತಿದ್ದಂತೆ ಲೋಕೋ ಪೈಲಟ್ ಎಮರ್ಜೆನ್ಸಿ ಬ್ರೇಕ್ ಹಾಕ್ತಾರೆ. ಅಷ್ಟರೊಳಗೆ ಶಾಂತಗೌಡ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. 8:20 ಸ್ಟಾರ್ಟ್ ಆಗ್ತಿತ್ತು. ತುಂಬ ಜನ ಪ್ರಾಬ್ಲಮ್ ಆಯಿತು. ಕೆಲವರೆಲ್ಲ ಆಟ ಮಾಡ್ಕೊಂಡು ಹೋದ್ರು, ಕೆಲವರೆಲ್ಲ ಹಾಗೆ ವಾಪಸ್ ಹೋದರು. ಹಂಗಾಗಿ ಒಂದು 2 ಅವರ್ ಸ್ಟೆಕ್ ಆಯಿತು ಮೇಡಮ್. ಇಲ್ಲಿ ತುಂಬ ಜನ ಪ್ರಾಬ್ಲಮ್ ಆಯಿತು. ಅವ್ರು ಮೋಸ್ಟ್ಲಿ ಇಲ್ಲಿ ನಮ್ದು 2 ಪಾರ್ಕಿಂಗ್ ಇದೆ. ಅವ್ರು ಯಾರು ಪಾರ್ಕಿಂಗ್ ಆಗ್ತಾರೋ ಗೊತ್ತಿಲ್ಲ. ಅವರು ಇನ್ನೂ ಹೆಂಗೆ ಹುಡುಗ, ಅವನು 33 ವರ್ಷ ಏನೋ ಹೇಳ್ತಾರೆ. ಮೋಸ್ಟ್ಲಿ ಇಲ್ಲಿ ಪಾರ್ಕಿಂಗ್ ಅವರು ಮೇಡಮ್, ಅವರು IT ಕಂಪ್ನಿಯವರು. ಅವರು ಹುಡುಗ IT ಕಂಪ್ನಿನೇ. ಗಾಡಿಯಲ್ಲೇ 2 ಪಾರ್ಕಿಂಗಲ್ಲಿ ಎಲ್ಲ ಇದೆ. ಪೊಲೀಸ್ನವ್ರು ನೋಡ್ತಾ ಇದ್ದಾರೆ ಇಲ್ಲಿದೆ ಗಾಡಿ ಅಂತ. ಪಾರ್ಕ್ ಮಾಡಿದ್ದಾನೆ. ಪಾರ್ಕ್ ಮಾಡಿಬಿಟ್ಟು ಹೋಗಿರೋದು. ಇನ್ನು ವಿಚಾರ ತಿಳಿಯುತ್ತಿದ್ದಂತೆ ಘಟನಾ ಸ್ಥಳಕ್ಕೆ ಕೆಂಗೇರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಬಳಿಕ ಮೃತನ ಗುರುತು ಪತ್ತೆ ಹಚ್ಚಿದ ಪೊಲೀಸರು ಕುಟುಂಬಸ್ಥರಿಗೆ ಮಾಹಿತಿ ನೀಡಿದ್ರು. ವಿಚಾರ ತಿಳಿದು ಆಸ್ಪತ್ರೆಗೆ ಪುಟ್ಟ ಮಗುವಿನೊಂದಿಗೆ ಓಡೋಡಿ ಬಂದ ಪತ್ನಿ ಪ್ರೀತಿ ಹಾಗೂ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಮೇಲ್ನೋಟಕ್ಕೆ ಖಿನ್ನತೆಯಿಂದ ಶಾಂತಗೌಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂಬ ಶಂಕೆ ಇದ್ದು, ತನಿಖೆಯ ನಂತರ ಸಾವಿಗೆ ಕಾರಣ ಏನು ಅನ್ನೋದು ತಿಳಿದು ಬರಲಿದೆ. ಘಟನೆ ನಡೆದ ಕೆಲ ಕಾಲ ಮೈಸೂರು ರಸ್ತೆಯಿಂದ ಚಲ್ಲಘಟ್ಟಕ್ಕೆ ಮೆಟ್ರೋ ಸಂಚಾರ ಸ್ಥಗಿತಗೊಳಿಸಲಾಗಿತ್ತು. ಪೊಲೀಸರ ಪರಿಶೀಲನೆ ಮುಗಿದ ಬಳಿಕ ಅಂದರೆ 1.5 ಗಂಟೆ ಬಳಿಕ ಯಥಾಸ್ಥಿತಿಯಲ್ಲಿ ಮೆಟ್ರೋ ಓಡಾಟ ಆರಂಭವಾಯಿತು. ಅದೇನೇ ಇರಲಿ, ಮೆಟ್ರೋ ನಿಲ್ದಾಣಗಳು ಸೂಸೈಡ್ ಹಾಟ್ಸ್ಪಾಟ್ ಆಗಿ ಬದಲಾಗ್ತಿರೋದು ಆತಂಕದ ವಿಚಾರವಾಗಿದ್ದು, ಈ ಸಮಸ್ಯೆಗೆ ಶೀಘ್ರವೇ ಸೊಲ್ಯೂಷನ್ ಸಿಗಬೇಕಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.